ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಲೈಕ್ ಪ್ರೀವಿಯಸ್ ವೀಡಿಯೋಸಲ್ಲಿ ಅಕ್ಕ ಕಂಪ್ಯೂಟರ್ ಸೈನ್ಸ್ ರೋಡ್ ಮ್ಯಾಪ್ ಮಾಡಿ ಫಸ್ಟ್ ಇಯರಿಂದ ಫೋರ್ತ್ ಇಯರ್ವರೆಗೂ ಲೈಕ್ ಇವಾಗ ಇಂಜಿನಿಯರಿಂಗ್ ಸೇರ್ಕೊಂಡಿದ್ವಿ, ಬಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ಕಲಿಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗ ತಾನೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು. ಬಿಕಾಸ್ PCMB ಸ್ಟೂಡೆಂಟ್ಸಿಂದ PCMBಯಿಂದ ಬಂದಿರೋ ಸ್ಟೂಡೆಂಟ್ಸ್ಗೆ ಲೈಕ್ ಪ್ರಾಬಬ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಕೋಡಿಂಗ್ ಅಂದರೆ ಏನು ಗೊತ್ತಿರಲ್ಲ. ಸೊ ಇವಾಗ ತಾನೇ ಎಂಟ್ರಿ ಆಗಿರ್ತಾರೆ. ಸೊ ಏನು ಕಲಿಬೇಕು, ಹೇಗೆ ಅರ್ಥ ಮಾಡ್ಕೊಬೇಕು, ಆ್ಯಂಡ್ ಈ 4 ಇಯರ್ಸಲ್ಲಿ ಏನೇನು ಕಲ್ತ್ರೇ ಲೈಕ್ ಫೈನಲ್ ಇಯರ್ ಅಥವಾ ಥರ್ಡ್ ಇಯರಲ್ಲಿ ಒಂದು ಪ್ಲೇಸ್ಮೆಂಟ್ ಅಥವಾ ಒಂದು ಜಾಬ್, ಒಂದು ಇಂಟರ್ನ್ಶಿಪ್ ಹೇಗೆ ಗ್ರ್ಯಾಬ್ ಮಾಡ್ಬೋದು, ಇದನ್ನೆಲ್ಲ ಕಂಪ್ಲೀಟಾಗಿ ಹೇಳಿ ಅಂತ ತುಂಬ ಜನ ಹೇಳ್ತಾಯಿದ್ರಿ. ಐ ನೋ ಕಂಡ್ರು, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ನಾನು ಕೂಡ ಇದೇ ಪೊಸಿಷನಲ್ಲಿ ಲೈಕ್ 4 ಇಯರ್ಸ್ ಬ್ಯಾಕ್ ಇದ್ದೆ. ಇವಾಗ ಗ್ರ್ಯಾಜುಯೇಟ್ ಆಗಿದ್ದೀನಿ, ಬಟ್ ಈ 4 ಇಯರ್ಸ್ ಬ್ಯಾಕಲ್ಲಿ ಐ ವಾಸ್ ಇನ್ ದ ಸೇಮ್ ಪೊಸಿಷನ್. ಫಸ್ಟ್ 2 ಇಯರ್ಸ್ ನಾನು ಏನು ಕಲಿಬೇಕು, ಏನು ಮಾಡಬೇಕು, ಏನು ಕಲ್ತ್ರೆ ಪ್ಲೇಸ್ಮೆಂಟ್ ಆಗುತ್ತೆ, ಜಾಬ್ ಸಿಗುತ್ತೆ, ಇದ್ರ ಮೇಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಆ್ಯಂಡ್ ಐ ನೋ ಲೈಕ್ ಈ ಥರ ಪ್ಲೀಸ್ ಟೈಮ್ ವೇಸ್ಟ್ ಮಾಡಿಬಿಡಿ. ಆ್ಯಂಡ್ ನಾನು ಹೇಳ್ತಾನೆ ಬಂದಿದ್ದೀನಿ, ರೋಡ್ ಮ್ಯಾಪ್, ಕಂಪ್ಯೂಟರ್ ಸೈನ್ಸ್ ರೋಡ್ ಮ್ಯಾಪ್ ಅಥವಾ ಏನು ಬೇರೆ ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಅದ್ರದ್ದು ರೋಡ್ ಮ್ಯಾಪ್ ಎಲ್ಲ ಪ್ಲೀಸ್ ಇನ್ನೂ ಕುತ್ಕೊಂಡು ನೋಡಿ, ಟೈಮ್ ವೇಸ್ಟ್ ಮಾಡಿಬಿಡಿ. ಇದೇ ಲಾಸ್ಟ್ ರೋಡ್ ಮ್ಯಾಪ್ ಆಗಿರಬೇಕು. ಆ್ಯಂಡ್ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಕಂಪ್ಲೀಟ್ಲಿ ಇನ್ ಡೀಟೇಲ್, ಓಕೆನಾ? ಸೊ ಒಂದು ಪಾಯಿಂಟನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಸೊ ದಟ್ ನೀವು ನಿಮ್ಮ ಪ್ರೀಷಿಯಸ್ 2 ಇಯರ್ಸ್ನ ವೇಸ್ಟ್ ಮಾಡ್ಕೊಬಾರ್ದು ಅಂತ. ಸೊ ಇವಾಗ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಅಥವಾ ಫೋರ್ತ್ ಇಯರ್ ಇದ್ರೂ ಪರವಾಗಿಲ್ಲ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಥರ್ಡ್ ಇಯರಿಗೆ ಬಂದಾಗ ನೀವೊಂದು ಇಂಪಾರ್ಟೆಂಟ್ ಥಿಂಗ್, ಎಲ್ಲ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡುವಂಥ ಥಿಂಗ್ನ ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ. ಸೊ ಅದು ಗೊತ್ತಾಗಬೇಕು ಅಂದರೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಸೊ ತುಂಬ ಲೇಟ್ ಮಾಡೋದು ಬೇಡ, ವಿಡಿಯೋಗೆ ಬಂದುಬಿಡೋಣ. ಬಿಕಾಸ್ ಐ ನೋ ನೀವೆಲ್ಲ ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಾ. ಆ್ಯಂಡ್ ಯು ಗೈಸ್ ಕೀಪ್ ಆಸ್ಕಿಂಗ್ ಮೀ ಫಾರ್ ದ ರೋಡ್ ಮ್ಯಾಪ್, ಕಂಪ್ಯೂಟರ್ ಸೈನ್ಸ್ ರೋಡ್ ಮ್ಯಾಪ್ ಆಗಿರಲಿ. ಆ್ಯಂಡ್ ಇನ್ನು ತುಂಬ ರೋಡ್ ಮ್ಯಾಪ್ಸ್ ಕೇಳಿದ್ದೀರಾ. ಆ್ಯಂಡ್ ಐ ಹ್ಯಾವ್ ಪ್ಲ್ಯಾನ್ಡ್ ಎವ್ರಿಥಿಂಗ್. ಆ್ಯಂಡ್ ಎಲ್ಲನೂ ಡೀಟೇಲ್ಡಾಗಿ ಹಾಕ್ತೀನಿ. ಸೊ ಅಂಟಿಲ್ ದೆನ್ ಇವತ್ತು ಕಂಪ್ಲೀಟ್ ಇವಾಗ ಸ್ಟಾರ್ಟ್ ಮಾಡ್ತಿದ್ರು, ನೋ ಮ್ಯಾಟರ್ ವಾಟ್, ನೀವು ಈಗ ಫಸ್ಟ್ ಇಯರಲ್ಲಿ ಇದ್ರೂ ಅದು ಪರವಾಗಿಲ್ಲ, ಫೋರ್ತ್ ಇಯರಲ್ಲಿ ಇದ್ರೂ ಪರವಾಗಿಲ್ಲ, ಥರ್ಡ್ ಇಯರಲ್ಲಿ ಇದ್ರೂ ಪರವಾಗಿಲ್ಲ, ಡೀಟೇಲ್ಡಾಗಿ ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಿದ್ದೀನಿ ಇದು. ಸೊ ಮೇಕ್ ಶ್ಯೂರ್ ಯು ಗೈಸ್ ವಾಚ್ ಇಟ್ ಕಂಪ್ಲೀಟ್ಲಿ ಟಿಲ್ ದ ಎಂಡ್. ಸೊ ನಾನು ಆವಾಗಲೇ ಹೇಳ್ದಂಗೆ CSE ರೋಡ್ ಮ್ಯಾಪ್ನ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋಲಿ ನೀವೇನೇನು ಕಲಿತೀರಾ ಅಂದರೆ, ಏನು ಕಲಿಬೇಕು, ಏನು ಬಿಲ್ಡ್ ಮಾಡಬೇಕು, ಪ್ರಾಜೆಕ್ಟ್ಸ್ ಆಗಿರಲಿ, ಯಾವ್ಯಾವ ಥರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿದ್ರೆ ನಿಮಗೆ ಒಂದು ಇಂಟರ್ನ್ಶಿಪ್ ಅಥವಾ ಜಾಬ್ ತೊಗೊಳಕ್ಕೆ ಚಾನ್ಸ್ ಸಿಗುತ್ತೆ, ಅಥವಾ ನೀವು ಒಂದು ಒಳ್ಳೆ ಪ್ಯಾಕೇಜ್ ಲೈಕ್ ಒಂದು ಮಿನಿಮಮ್ 10 LPAಗಾದರೂ ಪ್ಲೇಸ್ ಆಗೋ ಥರ ಕಂಪ್ಲೀಟ್ ರೋಡ್ ಮ್ಯಾಪ್ ನಾನು ಈ ವಿಡಿಯೋಲಿ ಹೇಳ್ತೀನಿ. ಸೊ ಮೇಕ್ ಶ್ಯೂರ್ ಯು ಗೈಸ್ ವಾಚ್ ಇಟ್ ಕಂಪ್ಲೀಟ್ಲಿ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಇದರಲ್ಲಿ ಇಯರ್ ಬೈ ಇಯರ್ ಗೈಡ್, ಅಂದರೆ ಫಸ್ಟ್ ಇಯರಿಂದ ಫೋರ್ತ್ ಇಯರ್ವರೆಗೂ ಆ್ಯಂಡ್ DSA ಹೇಗೆ ಎಲ್ಲ ಕವರ್ ಮಾಡಿದ್ದೀನಿ. DSA ಹೇಗೆ ಕಲಿಬೇಕು, ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್, ರೆಸ್ಯೂಮೆ, ಓಪನ್ ಸೋರ್ಸ್ ಅಂದರೆ ಏನು. ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಓಪನ್ ಸೋರ್ಸ್ ಅಂದರೆ ಏನು ಅಕ್ಕ, ಓಪನ್ ಸೋರ್ಸ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡೋದು ಅಂತ. ಸೊ ಐ ಎಕ್ಸ್ಪ್ಲೇನ್ ದಟ್ ಟು ಓಪನ್ ಸೋರ್ಸ್ ಅಂದರೆ ಏನು, ಆ್ಯಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್ ಹೇಗೆ ಮಾಡೋದು. ಬಿಕಾಸ್ ದಿಸ್ ಇಸ್ ದ ಅಲ್ಟಿಮೇಟ್ ಗೋಲ್, ಇಂಟರ್ವ್ಯೂ ಹೇಗೆ ಪ್ರಿಪೇರ್ ಆಗಬೇಕು, ಆ್ಯಂಡ್ ಜಾಬ್ ಹೇಗೆ ತೊಗೊಬೇಕು, ಆಫ್ ಕ್ಯಾಂಪಸ್ ಹೇಗೆ ಅಪ್ಲೈ ಮಾಡಬೇಕು, ಆಫ್ ಕ್ಯಾಂಪಸ್ ಜಾಬ್ನ ಹೇಗೆ ತೊಗೊಬೇಕು ಅಂತ. ಸೊ ಮೇಕ್ ಶ್ಯೂರ್ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಫೋನ್ ಅಥವಾ ಟ್ಯಾಬ್ ಇಟ್ಕೊಂಡು ನೋಡಬೇಡಿ. ನಿಮ್ಮ ಮುಂದೆ ಒಂದು ನೋಟ್ಬುಕ್ ಅಥವಾ ಪೆನ್ ಇಟ್ಕೊಂಡು ಮೇಕ್ ಅ ಪಾಯಿಂಟ್, ನಾನು ಏನು ಹೇಳ್ತೀನಿ ಅದನ್ನು ಬರೀರಿ, ಸೊ ದಟ್ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಲೈಕ್ ಮುಂದೆನೂ ಏನಾದರೂ ಡೌಟ್ಸ್ ಬಂದರೆ ಅದನ್ನ ನೋಡ್ಕೊಬೋದು. ಆ್ಯಂಡ್ ಆಲ್ಸೋ ಈ PDF ನಾನು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ. ನಾನು ಕಂಪ್ಲೀಟ್ ರೋಡ್ ಮ್ಯಾಪ್ ಮಾಡಿದ್ದೀನಿ ಅಲ್ವಾ, ಇದನ್ನು ನನ್ನದು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ. ಆ್ಯಂಡ್ ವಾಟ್ಸಪ್ ಚಾನಲ್ ಲಿಂಕ್ ಇದೇ ವಿಡಿಯೋಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೇಕ್ ಶ್ಯೂರ್ ನೀವು ಅಲ್ಲಿಂದ ಆ್ಯಕ್ಸೆಸ್ ಮಾಡಿ ಈ PDF ನಿಮಗೆ ರೋಡ್ ಮ್ಯಾಪ್ ಬೇಕು ಅಂದರೆ. ಆ್ಯಂಡ್ ಅದು ಬೇಡ ಅಂದ್ರೂ ಪರವಾಗಿಲ್ಲ, ಇಫ್ ಯು ಆರ್ ಲಿಸ್ನಿಂಗ್, ನಿಮ್ಮ ಮುಂದೆ ಒಂದು ನೋಟ್ಬುಕ್ ಮತ್ತು ಪೆನ್ ಇಟ್ಕೊಂಡು ಕೀಪ್ ರೈಟಿಂಗ್ ವಾಟ್ ಐಮ್ ಸೇಯಿಂಗ್, ಓಕೆನಾ? ಸೊ ಇವಾಗ ಫಸ್ಟ್ ಇಯರ್ಸ್ಗೆ ಬಂದುಬಿಡೋಣ. ಬಿಕಾಸ್ ಇವರೇ ಜಾಸ್ತಿ ಅನಿಸುತ್ತೆ ರೋಡ್ ಮ್ಯಾಪ್ನ ಹುಡ್ಕೊಂಡು ಕೂರೋದು. ಬಿಕಾಸ್ ಏನು ಕಲಿಬೇಕು ಅನ್ನೋ ಐಡಿಯಾ ಇರಲ್ಲ. PCMB ಬ್ಯಾಕ್ಗ್ರೌಂಡಿಂದ ಬಂದರೆ ಪ್ರೋಗ್ರಾಮಿಂಗ್, ಕೋಡಿಂಗ್ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಆ್ಯಂಡ್ ಇವರಿಗೆ ಲೈಕ್ ದೇರ್ ಶುಡ್ ಬಿ ಸಮ್ವನ್ ಟು ಗೈಡ್. ಈ ಥರ ಹೋಗಿ ಈ ಥರ ಮಾಡಿದ್ರೆ ಯು ಗೈಸ್ ವಿಲ್ ಲ್ಯಾಂಡ್ ಎಟ್ ಅ ಗುಡ್ ಜಾಬ್, ಒಂದು ಒಳ್ಳೆ ಪ್ಲೇಸ್ಮೆಂಟ್ ತೊಗೊಬೋದು, ಒಂದು ಒಳ್ಳೆ ಪ್ಯಾಕೇಜ್ ತೊಗೊಬೋದು ಅಂತ. ಸೊ ಫಸ್ಟ್ ಇಯರಿಂದನೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ನೀವೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ.
ಫಸ್ಟ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಬೇಸಿಕ್ಸ್ ಅಂದರೆ ಫಸ್ಟ್ ನಿಮ್ಗೆ ಏನೇ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಕಂಡ್ರು. ಇವಾಗ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ ನೀವು ಮಷಿನ್ ಲರ್ನಿಂಗ್ ಸ್ಟಾರ್ಟ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ ಮಾಡಿ, ಇದೆಲ್ಲ ಬೂಮಿಂಗಲ್ಲಿದೆ ಅಂತ. ಬಟ್ ನೀವು ಬೇಸಿಕ್ಸ್ ಅಥವಾ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂದರೆ ನೋ ಮ್ಯಾಟರ್ ವಾಟ್ ನಿಮ್ಗೆ ಯಾರೂ ಕೂಡ ಜಾಬ್ ಕೊಡಲ್ಲ. ಸೊ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಲೈಕ್ ಏನು ಮುಂದೆ ಹೋಗ್ತಾ ಯು ಗೈಸ್ ಕ್ಯಾನ್ ಲರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಎಲ್ಲನೂ. ಬಟ್ ಇವಾಗಲೇ ಸಡನ್ನಾಗಿ ನೀವು ಮಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಜಂಪ್ ಆಗೋದು ಬೇಡ. ಫಸ್ಟು ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ರೆ ಒಳ್ಳೆಯದು, ನಾನು ಯಾವ್ದು ಕಲಿತೆ ಅಂತ ಹೇಳ್ತೀನಿ. ಬಟ್ ಫಾರ್ ನೌ ಫಸ್ಟ್ ನಿಮ್ಮದು ಯಾವುದಾದ್ರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಮ್ಯಾಥ್ಸ್ ಏನಕ್ಕೆ ಮ್ಯಾಥ್ಸ್ ಏನು ಯೂಸ್ ಇಲ್ಲ ಅಂತ ಹೇಳ್ತೀರಾ, M1 M2 M3 M4 ಅಂತ 4 ಸೆಮ್ಮಲ್ಲೂ ಕೂಡ ಇರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಅಟ್ಲೀಸ್ಟ್ ತುಂಬ ಕೋರ್ ಮ್ಯಾಥಮೆಟಿಕ್ಸ್ ಕಲ್ತಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮಗೆ ಬೇಸಿಕ್ಸ್ ಆದರೂ ಗೊತ್ತಿದೆ ಅಂತ. ಸೊ ದಟ್ ಯು ಗೈಸ್ ಲೈಕ್ ಮಷಿನ್ ಲರ್ನಿಂಗ್ ಇದನ್ನೆಲ್ಲ ಮಾಡಬೇಕಾದ್ರೆ ಯು ಗೈಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲೀನಿಯರ್ ಆಲ್ಜಿಬ್ರಾ ಆಗಿರಲಿ, ಸ್ಟ್ಯಾಟಿಸ್ಟಿಕ್ಸ್ ಆಗಿರಲಿ, ಇದನ್ನೆಲ್ಲ ಲೈಕ್ ಪ್ರಾಪರಾಗಿ ಬೇಸಿಕ್ಕಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ ಇವಾಗಲೇ ಟೆಕ್ ಸ್ಟ್ಯಾಕ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕೂರಬೇಡಿ. ಬಿಕಾಸ್ ಈ ಟೆಕ್ನಾಲಜಿ ಇವಾಗ ತಾನೇ PCMC ಬ್ಯಾಕ್ಗ್ರೌಂಡಿಂದ ಬಂದು ಇವಾಗ ತಾನೇ ಎಂಟರ್ ಆಗಿರ್ತೀರ. ಸೊ ನೋ ಮ್ಯಾಟರ್ ವಾಟ್, ಅಟ್ಲೀಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು, ಟೆಕ್ನಾಲಜಿ ಅಂದರೆ ಏನು, ಇವಾಗ ಕಂಪ್ಯೂಟರ್ ಸೈನ್ಸ್ ಏನು ಮಾಡ್ತಿದೆ, ನಾವು ಏನಕ್ಕೆ ಕಲಿತಿದ್ದೀವಿ, ಇದ್ರದ್ದು ಬೇಸಿಕ್ ನಾಲೆಜ್ ತಿಳ್ಕೊಳ್ಳಿ. ಫಸ್ಟು ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ಗೆ ಬಂದ್ಬಿಡೋಣ. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡಿ ಅಂತ ನಾನು ಎಲ್ಲ ವೀಡಿಯೋಲ್ಲೇ ಹೇಳಿದ್ದೀನಿ. ಬಿಕಾಸ್ ಐ ನೋ ಲೈಕ್ ಇದೆಲ್ಲ ಎಷ್ಟು ಬ್ರೈನ್ ಸ್ಟ್ರಾಂಗ್ ಮಾಡಬೇಕು ನೀವು ಈಗ ಫಸ್ಟ್ ಇಯರಲ್ಲಿ ಕೂತ್ಕೊಂಡು. ಬಿಕಾಸ್ ದೇರ್ ಆರ್ ಸೋ ಮೆನಿ ರಿಸೋರ್ಸಸ್ ಇವಾಗ ಸ್ಪೂನ್ ಫೀಡ್ ಮಾಡೋಕ್ಕೆ. ಬಟ್ ನೀವು ಕೂತ್ಕೊಂಡು ನಿಮಗೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮಗೆ ಸೂಕ್ತ ಆಗಿದೆ ಅಂತ ಕೂತ್ಕೊಂಡು ನೀವೇ ಡಿಕೋಡ್ ಮಾಡಬೇಕು. ನಾನಿವತ್ತು ಹೇಳ್ಬೋದು ನೀವು C++ ಕಲೀರಿ, ಜಾವಾ ಕಲೀರಿ, ಪೈಥಾನ್ ಕಲೀರಿ ಅಂತ. ಬಟ್ ನಿಮಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಇದೆ ಅದನ್ನು ಕಲೀರಿ. ಆ್ಯಂಡ್ ಐ ಆಮ್ ರಿಪೀಟಿಂಗ್ ಇಟ್ ಅಗೈನ್ ಆ್ಯಂಡ್ ಅಗೈನ್ ರಾದರ್ ದೆನ್ ಸ್ಟಡಿಯಿಂಗ್ ಲೈಕ್ 10+ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾವುದ್ಯಾವುದೋ ಸಿಕ್ಕಿದ್ದೆಲ್ಲ ಕಲಿಯೋ ಬದಲು ಮೇಕ್ ಶ್ಯೂರ್ ಯು ಗೈಸ್ ಟೇಕ್ ಅಪ್ ಒನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಅದನ್ನು ಪ್ರಾಪರಾಗಿ ಬೇಸಿಕ್ಕಿಂದ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದನ್ನೇ ನಾನು ಎಲ್ಲ ವೀಡಿಯೋಲ್ಲೂ ಹೇಳಿರೋದು. ಸೊ ವಾಟ್ ಐ ಸಜೆಸ್ಟ್ ಇಸ್ ಸೊ ಇವಾಗ ಆಗಲೇ ನೀವೇನಾದರೂ ಫಸ್ಟ್ ಇಯರ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಂತ ಇದ್ದರೆ ಇವಾಗ ಆಗಲೇ ನಿಮಗೆ C++ ಅಥವಾ C ಲ್ಯಾಂಗ್ವೇಜ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನೀವು ಬೇಡ ಅಂದ್ರೂ ಕೂಡ ನೀವು C ಅಥವಾ C++ನ ಕಲೀಲೇಬೇಕು. ಸೊ ಇವಾಗ C++ನ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಅರ್ಥ ಆಗ್ತಿದೆ ಅಂದರೆ ಯು ಗೈಸ್ ಕ್ಯಾನ್ ಲರ್ನ್ ಜಾವಾ, ಪೈಥಾನ್ ಯಾವುದಾದ್ರೂ ಕಲಿಬೋದು. ಸೊ ನಿಮಗೆ ಫಸ್ಟ್ ಇಯರಲ್ಲಿ ಇದ್ದೀರಾ ಆ್ಯಂಡ್ ನಿಮಗೆ ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲೇ C ಅಥವಾ C++ ಯಾವುದಾದ್ರೂ ಹೇಳ್ಕೊಡ್ತಿರ್ತಾರೆ. ಆ್ಯಂಡ್ ಅದನ್ನು ನೀಟಾಗಿ ಕಲ್ತ್ಕೊಳ್ಳಿ, ಓಕೆನಾ. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದು ನಿಮಗೆ, ಬಿಕಾಸ್ ಐ ಡಿಡ್ ದ ಸೇಮ್ ಥಿಂಗ್ ಆ್ಯಂಡ್ ನಾನು ಇವಾಗಲೂ ಕೂಡ ಪೈಥಾನಲ್ಲೇ ಕಂಫರ್ಟಬಲ್ ಆಗಿರೋದು. ಸೊ ವಾಟ್ ಐ ಸಜೆಸ್ಟ್ ಈಸ್ ಪೈಥಾನ್. ಇಫ್ ನಿಮ್ಗೇನೂ ಗೊತ್ತಾಗ್ತಿಲ್ಲ, ಸಿಂಟ್ಯಾಕ್ಸ್ ನನಗೆ ಈಸಿ ಆಗಬೇಕು, ನನಗೆ ಅರ್ಥ ಆಗಬೇಕು, ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅರ್ಥ ಆಗಬೇಕು ಆ್ಯಂಡ್ ಈಸಿ ಅನ್ನಿಸ್ಬೇಕು ಅಂದರೆ ಗೋ ವಿತ್ ಪೈಥಾನ್. ಇದು ನೀವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಫಸ್ಟ್ ಇಯರ್ ಅಥವಾ ಫಸ್ಟ್ ಸೆಮ್ಮಲ್ಲಿ ಇದ್ದೀರಾ ಅಂದರೆ ಇಟ್ ಈಸ್ ವೆರಿ ಈಸಿಯೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಓಕೆನಾ. ಸೊ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಇದ್ದೀರಾ ಅಂದರೆ ಗೋ ವಿತ್ ಪೈಥಾನ್, ಇಟ್ ವಿಲ್ ಬಿ ವೆರಿ ಈಸಿ. ಆ್ಯಂಡ್ ನೆಕ್ಸ್ಟ್ ಬಂದು ಬೇಸಿಕ್ಸ್ನ ಮಾಸ್ಟರ್ ಮಾಡಿ. ನಾನು ಅವಾಗಲಿಂದನೂ ಹೇಳ್ತಾ ಇರೋದು ಇದೊಂದೇ, ನಿಮ್ಮ ಬೇಸಿಕ್ಸ್ ಏನಿದೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. C++ ಅಥವಾ Cನ ನಿಮಗೆ ಫಸ್ಟ್ ಇಯರಲ್ಲೇ ಇದ್ದಾಗ, ಫಸ್ಟ್ ಸೆಮ್ಮಲ್ಲಿ ಇದ್ದಾಗ, ಇಫ್ ಯು ಆರ್ ಇನ್ ಫಸ್ಟ್ ಇಯರ್ ಆರ್ ಫಸ್ಟ್ ಸೆಮ್ ಆರ್ ಸೆಕೆಂಡ್ ಸೆಮ್, ನಿಮಗೆ ಇವಾಗಲೇ ಹೇಳ್ಬಿಟ್ಟಿರ್ತಾರೆ ವಾಟ್ ಈಸ್ ವೇರಿಯೇಬಲ್ಸ್, ಲೂಪ್ಸ್, ಫಂಕ್ಷನ್ಸ್, ಅರೇ, ಸ್ಟ್ರಿಂಗ್ಸ್, ರಿಕರ್ಷನ್, ಊಪ್ಸ್, ಕಾನ್ಸೆಪ್ಟ್. ಇದೆಲ್ಲ ಬಿಡಿ, ಇದೆಲ್ಲ ನೀವು DSA ಎಲ್ಲ ಬಂದಾಗ ಸ್ವಲ್ಪ ನೋಡ್ಕೊತೀರಾ. ಅಟ್ಲೀಸ್ಟ್ ವೇರಿಯೇಬಲ್ಸ್ ಅಂದರೆ ಏನು, ಲೂಪ್ಸ್ ಅಂದರೆ ಏನು, ಫಂಕ್ಷನ್ಸ್ ಅಂದರೆ ಏನು, ಇದನ್ನೆಲ್ಲ ಹೇಗೆ ವರ್ಕ್ ಆಗುತ್ತೆ, ಇದನ್ನು ಯೂಸ್ ಮಾಡಿದ್ರೆ ಏನು ವರ್ಕ್ ಆಗುತ್ತೆ, ಇದನ್ನೆಲ್ಲ ನೀವು ಅಟ್ಲೀಸ್ಟ್ ಒಂದು ಐಡಿಯಾ ಇರಬೇಕು. ಆ್ಯಂಡ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿದ್ದರೆ ನಿಮಗೆ ಇವಾಗಲೇ C ಅಥವಾ C++ ಹೇಳ್ಕೊಡ್ತಾ ಇದ್ದರೆ ನಿಮ್ಗೆ ಹೇಳಿರ್ತಾರೆ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಪೈಥಾನ್ ಸ್ಟಾರ್ಟ್ ಮಾಡಿದ್ದೀರ ಆ ಲಾಟ್ ಆಫ್ ರಿಸೋರ್ಸಸ್ ಕಂಡ್ರು. ನಾನು ನಿಮಗೆ 1-2 ಅಂತ ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಗೋ ಫಾರ್ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಪೈಥಾನ್ನ ಕಲಿಬೇಕು ಅಂತ ನೀವು ಯಾಕೋ ಕೊಟ್ಟರೆ ಸಾಕು, ಎಷ್ಟೊಂದು ರಿಸೋರ್ಸಸ್ ಇದೆ. ಮೇಕ್ ಶ್ಯೂರ್ ಯು ಗೈಸ್ ಟೇಕ್ ಅಪ್ ಒನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಆಮ್ ರಿಪೀಟಿಂಗ್ ಅಗೇನ್, ಟ್ಯುಟೋರಿಯಲ್ಸ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂರಬೇಡಿ. ಏನು ನೋಡ್ತೀರಾ ಅದನ್ನು ಬಿಲ್ಡ್ ಮಾಡೋಕ್ಕೆ ಸೈಮಲ್ಟೇನಿಯಸ್ ಆಗಿ ಬಿಲ್ಡ್ ಮಾಡಿ. ಸೊ ದಟ್ ಅದೇ ನಿಮಗೆ ಲೈಕ್ ಹೆಲ್ಪ್ ಮಾಡೋದು, ಓಕೆನಾ.
ಸೊ ಪೈಥಾನ್ ಕಲಿತೀರಾ ಅಂದರೆ ನೆಕ್ಸ್ಟ್ ಪೈಥಾನ್ ಕಲಿಯೋಕೆ ಅಟ್ಲೀಸ್ಟ್ ಯು ಗೈಸ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವೇರಿಯೇಬಲ್ಸ್ ಲೂಪ್ಸ್ ಫಂಕ್ಷನ್ ಅಂತ. ಅದಾದಮೇಲೆ ಸ್ವಲ್ಪ ಒನ್ ಸ್ಟೆಪ್ ಫಾರ್ವರ್ಡ್ ನೀವು ಹೋಗಬೇಕು. ಅರೇಸ್ ಅಂದರೆ ಏನು, ಸ್ಟ್ರಿಂಗ್ಸ್ ಅಂದರೆ ಏನು, ರಿಕರ್ಷನ್ ಅಂದರೆ ಏನು, ಆ್ಯಂಡ್ ಊಪ್ಸ್ ಕಾನ್ಸೆಪ್ಟ್ ಅಂದರೆ ಏನು, ಇದನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಊಪ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ ಇಂಟರ್ವ್ಯೂಗೆ. ಸೊ ಮೇಕ್ ಶ್ಯೂರ್ ಯು ಗೈಸ್ ವಿಲ್ ಅಟ್ಲೀಸ್ಟ್ ಬೇಸಿಕ್ಸ್. ಇನ್ನೂ ಟೈಮ್ ಇದೆ. ನೀವು ಇವಾಗ ಫಸ್ಟ್ ಇಯರ್ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಇನ್ನೂ 2 to 3 years ತುಂಬಾ ಟೈಮ್ ಇರುತ್ತೆ. ಅಟ್ಲೀಸ್ಟ್ 4th ಇಯರ್ ಬಿಟ್ಬಿಟ್ರು ಕೂಡ ಯು ಗೈಸ್ ಸ್ಟಿಲ್ ಹ್ಯಾವ್ 2 to 3 years ಅಲ್ವಾ. ಸೊ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಅರೇಸ್ ಅಂದರೆ ಸ್ಟ್ರಿಂಗ್ ಅಂದರೆ ರಿಕರ್ಷನ್ ಅಂದರೆ ಏನು, ಇದೆಲ್ಲ ನೀವು DSAಗೆ ಬಂದಾಗ ಅರೇಸ್ ಸ್ಟ್ರಿಂಗ್ಸ್ ಟ್ಯಾಗ್ಸ್ ಕ್ಯೂಸ್ ಇದೆಲ್ಲ ನೀಟಾಗಿ ನೋಡ್ಕೊತೀರಾ. ಬಟ್ ಇವಾಗ ಫಾರ್ ಬೇಸಿಕ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅರೇಸ್ ಸ್ಟ್ರಿಂಗ್ಸ್ ರಿಕರ್ಷನ್ ಆ್ಯಂಡ್ ಊಪ್ಸ್ ಕಾನ್ಸೆಪ್ಟ್ ಎಲ್ಲ. ಅದಾದಮೇಲೆ ನಿಮಗೆ ದೇರ್ ಆರ್ ಫ್ಯೂ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಲೀಡ್ ಕೋಡ್, ಹ್ಯಾಕರ್ ರ್ಯಾಂಕ್, ಈ ಥರ ಎಲ್ಲ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ಅಟ್ಲೀಸ್ಟ್ ಪ್ರಾಬ್ಲಮ್ಸ್ನ ಡೈಲಿ ಬೇಸಿಸಲ್ಲಿ ಸಾಲ್ವ್ ಮಾಡ್ತಾಯಿರಿ. ಸೊ ಅಟ್ಲೀಸ್ಟ್ ಫಸ್ಟ್ ಇಯರ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಯು ಶುಡ್ ಸಾಲ್ವ್ ಅಟ್ಲೀಸ್ಟ್ 150 to 200 ಪ್ರಾಬ್ಲಮ್ಸ್. ಅಟ್ಲೀಸ್ಟ್ ದಿನಕ್ಕೆ 1 ಪ್ರಾಬ್ಲಮ್ ಅಂತ ಅಂದರೂ ಪರವಾಗಿಲ್ಲ, ಒಂದೇ ಪ್ರಾಬ್ಲಮ್ ತಗೊಳ್ಳಿ. ದಿನಕ್ಕೆ 1 ಪ್ರಾಬ್ಲಮ್ ಅಂತ ತಗೊಂಡ್ರು 150 ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಮೇಕ್ ಶ್ಯೂರ್ ನೀವು ಫಸ್ಟ್ ಇಯರ್ ಮುಗಿಯೋ ಅಷ್ಟರಲ್ಲಿ ಒಂದು 150 to 200 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಕೋಡಿಂಗ್ ಅಂದರೆ ಏನು, ಹೇಗೆ ಸಾಲ್ವ್ ಮಾಡಬೇಕು, ಆ್ಯಂಡ್ ಇದಕ್ಕೆ ಕಂಫರ್ಟಬಲ್ ಆಗೋಗ್ತೀರಾ. ಆ್ಯಂಡ್ ಇದಾದಮೇಲೆ ಗಿಟ್ ಲೈಕ್ ಇವಾಗೆಲ್ಲ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತೀರಾ. ಬಟ್ ಪ್ರಾಜೆಕ್ಟ್ಸ್ನ ಹೇಗೆ ಲೈಕ್ ಒಂದು ಕಡೆ ಸ್ಟೋರ್ ಮಾಡಬೇಕು, ಒಂದು ಕಡೆ ಪಬ್ಲಿಷ್ ಮಾಡಬೇಕು. ಸೊ ನಿಮಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ 4th ಇಯರ್ ಅಥವಾ 3rd ಇಯರಿಗೆ ಬಂದಾಗ. ಸೊ ಅಲ್ಲಿಗೆ ಹೋಗಿ ಸ್ಟ್ರಗಲ್ ಮಾಡೋದಕ್ಕಿಂತ ಇವಾಗಲೇ ಕಂಫರ್ಟಬಲ್ ಆಗಿಬಿಡಿ. ಗಿಟ್ ಅಂದರೆ ಏನು, ಗಿಟ್ ಹಬ್ ಅಂದರೆ ಏನು. ಸೊ ನೀವು ಏನೇ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿದ್ರೂ ಪರವಾಗಿಲ್ಲ, ಅದು ಗಿಟ್ ಹಬ್ಗೆ ಹಾಕ್ತಾಯಿರಿ. ಸೊ ಇವಾಗ ನಾನು ಹೇಳಿದೆ ಲೀಡ್ ಕೋಡಲ್ಲಿ ಪ್ರಾಬ್ಲಮ್ಸ್ನ ಅಟ್ಲೀಸ್ಟ್ 1 ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆ್ಯಂಡ್ ದೆನ್ ಗಿಟ್ ಹಬ್ಗೆ ಹಾಕಿ ಆ ಕೋಡ್ನ. ಸೊ ನೋ ಮ್ಯಾಟರ್ ವಾಟ್ ನಿಮ್ಮದು ಏನೇ ಬಿಲ್ಡ್ ಮಾಡ್ತಿದ್ರು ಅದನ್ನು ಶೋಕೇಸ್ ಮಾಡಿ ಅಷ್ಟೇ ಐ ಆಮ್ ಸೇಯಿಂಗ್. ಸೊ ಫಸ್ಟ್ ಇಯರಲ್ಲಿ ನೀವು ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅಂದರೆ ಇಷ್ಟನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಲೈಕ್ ಫಸ್ಟ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕು, ದೆನ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್. ಅದಾದಮೇಲೆ ಲೀಡ್ ಕೋಡ್ ಅಥವಾ ಹ್ಯಾಕರ್ ರ್ಯಾಂಕಲ್ಲಿ ಅಟ್ಲೀಸ್ಟ್ ಡೈಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಆ್ಯಂಡ್ ವಾಟ್ ಯು ಆರ್ ಬಿಲ್ಡಿಂಗ್ ಪಬ್ಲಿಷ್ ಇಟ್ ಇನ್ ಗಿಟ್ ಹಬ್. ಸೊ ಇದಾದಮೇಲೆ ಕೋರ್ CS ಗ್ರೌಂಡ್ ವರ್ಕ್. ಸೊ ಇವಾಗಲೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಗೆ ಕಲಿಬೇಕು ಅಂತ ನೋಡಿದ್ರಿ. ಸೊ ಈಗ ಅದು ಬಿಟ್ಟು ನಿಮ್ಗೆ ಇಂಟರ್ವ್ಯೂಗೆ ಯೂಸ್ ಆಗೋ ಥರ ಏನಾದರೂ ಕಲಿಬೇಕು, ಇಂಟರ್ವ್ಯೂ ಕೇಳ್ತಾರೆ, ಇಂಟರ್ವ್ಯೂಲ್ಲಿ ನೀವು ಇದನ್ನು ಮಾಡಬೇಕು ಅನ್ನೋ ಸಬ್ಜೆಕ್ಟ್ಸ್ ಅಂದರೆ ಯು ಶುಡ್ DSA ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಅಟ್ಲೀಸ್ಟ್ 10 to 15 LPA ಜಾಬ್ ತಗೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೋ ಮ್ಯಾಟರ್ ವಾಟ್ ಎಷ್ಟು ಕಷ್ಟ ಅನಿಸಿದ್ರೂ ಪರವಾಗಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ಲೀಡ್ ಕೋಡ್ ಅಟ್ಲೀಸ್ಟ್ ಡೈಲಿ ಸಾಲ್ವ್ ಮಾಡ್ತಿದ್ರೆ ನೀವು ಕಂಫರ್ಟಬಲ್ ಆಗೋಗಿರ್ತೀರ. ಸೊ DSAನ ಸ್ಟಾರ್ಟ್ ಮಾಡಿ. ಡೇ 1ಇಂದನೇ DSAನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅದರಲ್ಲಿ ಅರೇಸ್ ಆಗಿರಲಿ, ಲಿಂಕ್ ಲಿಸ್ಟ್, ಟ್ಯಾಗ್, ಕ್ಯೂ ಇದನ್ನೆಲ್ಲ ಪ್ರಾಪರಾಗಿ ನೋಡ್ಕೊಳ್ಳಿ. ಇವಾಗ ಅಟ್ಲೀಸ್ಟ್ ಡೀಪಾಗಿ ಹೋಗಿಲ್ಲ ಅಂದರೂ ಪರವಾಗಿಲ್ಲ. ಮೇಕ್ ಶ್ಯೂರ್ ಯು ಗೈಸ್ ಶುಡ್ ಅಂಡರ್ಸ್ಟ್ಯಾಂಡ್. ಇವಾಗ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ನಿಮಗೆ DSA ಅನ್ನೋ ಒಂದು ಸಬ್ಜೆಕ್ಟೇ ಬಂದುಬಿಡುತ್ತೆ. ಪ್ರಾಬಬ್ಲಿ ಸೆಕೆಂಡ್ ಇಯರ್ 3rd ಸೆಮ್ ಆರ್ 4th ಸೆಮ್ಮಲ್ಲಿ. ಸೊ DSA ಅನ್ನೋ ಒಂದು ಸಬ್ಜೆಕ್ಟೇ ಬಂದಿರುತ್ತೆ. ಸೊ ಅದರಲ್ಲಿ ನೀವು ಥಿಯರಿ ಕಾನ್ಸೆಪ್ಟ್ಸ್ ಎಲ್ಲ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರೇಸ್ ಅಂದರೆ ಏನು, ಸ್ಟ್ರಿಂಗ್ಸ್ ಅಂದರೆ ಏನು, ಸ್ಟ್ಯಾಕ್ ಅಂದರೆ ಏನು, ಕ್ಯೂ ಅಂದರೆ ಏನು ಅಂತ ಎಲ್ಲ. ಅದಾದಮೇಲೆ ಮ್ಯಾಥ್ಸ್ ಫಂಡಮೆಂಟಲ್ ನಾನು ಆವಾಗಲೇ ಹೇಳಿದೆ. ದೇರ್ ವಿಲ್ ಬಿ ಅನದರ್ ಸಬ್ಜೆಕ್ಟ್ ಡಿಸ್ಕ್ರೀಟ್ ಮ್ಯಾಥ್ಸ್ ಅಂತ. ಇದು ನನಗೆ ತುಂಬ ಟ್ರಾಮಾ ಕೊಟ್ಟಿದ್ದ ಸಬ್ಜೆಕ್ಟ್ ನಮಗೆಲ್ಲ. ಇದು ಲೈಕ್ ಸಾಲ್ವ್ ಮಾಡಬೇಕಾದ್ರೆ ಈಸಿ ಅನಿಸುತ್ತೆ, ಬಟ್ ಎಕ್ಸಾಮ್ ಟೈಮಲ್ಲಿ ಇಟ್ ವಾಸ್ ಅ ಬಿಟ್ ಟಫ್ ಇತ್ತು. ಸೊ ಡಿಸ್ಕ್ರೀಟ್ ಮ್ಯಾಥ್ಸ್, ಬೇಸಿಕ್ ಪ್ರಾಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್. ಯಾಕೆಂದರೆ ಇದು ನೀವು ಇನ್ ಕೇಸ್ ಏನಾದ್ರು 3rd ಇಯರ್ ಅಥವಾ 4th ಇಯರಿಗೆ ಬಂದಾಗ ನಾನು ಮಷಿನ್ ಲರ್ನಿಂಗ್ ಕಲಿಬೇಕು, ಮಷಿನ್ ಲರ್ನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಇದೆಲ್ಲ ಯೂಸ್ ಆಗುತ್ತೆ. ಸೊ ಫಸ್ಟ್ ಇಯರಲ್ಲಿ ನೀವೆಲ್ಲ ಡೀಪಾಗಿ ಹೋಗಬೇಕು ಅಂತ ಅಲ್ಲ ಕಂಡ್ರು. ನಿಮ್ಮದು ಏನು ಕಲಿಬೇಕು ಅನ್ನೋದನ್ನ ನೀವೇ ರೋಡ್ ಮ್ಯಾಪ್ ಮಾಡ್ಕೊಬೇಕು. ಇವಾಗ ಇಷ್ಟು ಕೊಡ್ತಾಯಿದ್ದೀನಿ ಅಂದರೆ ನಿಮ್ಗೆ ಏನು ಯೂಸ್ ಆಗುತ್ತೆ, ನಾನು ಏನು ಕಲಿಬೇಕು ಅನ್ನೋದನ್ನ ನೀವು ಡಿಕೋಡ್ ಮಾಡಬೇಕು ಫಸ್ಟ್ ಇಯರಲ್ಲಿ. ಸೊ ಮೇಕ್ ಶ್ಯೂರ್ ನೀವು ಅಟ್ಲೀಸ್ಟ್ ಎಲ್ಲನೂ ಡೀಪಾಗಿ ಕಲಿದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಮೇಲೆ ನೋಡ್ಕೊಳ್ಳಿ.
ಆ್ಯಂಡ್ ಅದಾದಮೇಲೆ ಕಮಾಂಡ್ ಲೈನ್ ಆಗಿರಲಿ, ಟರ್ಮಿನಲ್ ಆಗಿರಲಿ, ಇದ್ರ ಮೇಲೆಲ್ಲ ಕಂಫರ್ಟಬಲ್ ಆಗಿಬಿಡಿ, ಬಿಕಾಸ್ ಯು ಗೈಸ್ ವಿಲ್ ಬಿ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಅಲ್ವಾ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಆ್ಯಂಡ್ ಅದಾದಮೇಲೆ ತುಂಬ ಜನ ಕೇಳ್ತಾರೆ, ಆ್ಯಂಡ್ ಯು ಗೈಸ್ ಶುಡ್ ಡೂ. ಇದನ್ನು ಕೇಳೋದಷ್ಟೇ ಅಲ್ಲ, ಏನು ಬಿಲ್ಡ್ ಮಾಡಬೇಕು ಅಕ್ಕ ಅಂತ. ಸೊ ಬಿಲ್ಡ್ ಮಾಡೋದೇ ಇಂಪಾರ್ಟೆಂಟ್, ಬಿಕಾಸ್ ವಾಟ್ ಎವರ್ ಯು ಡೂ ಅಲ್ವಾ, ನೀವು ಏನಾದರೂ ಬಿಲ್ಡ್ ಮಾಡಿದ್ರೇ ಲೈಕ್ ಯು ವಿಲ್ ಬಿ ಸಮ್ವೇರ್. ನೀವು ಒಂದು ಒಳ್ಳೆ ಪ್ಯಾಕೇಜ್ ತೊಗೋಬೇಕು ಅಂದರೂ ಕೂಡ ಯು ಗೈಸ್ ಶುಡ್ ಕೀಪ್ ಬಿಲ್ಡಿಂಗ್ ಸಮಥಿಂಗ್ ಅಲ್ವಾ. ಅಟ್ ಲೀಸ್ಟ್ ಡೈಲಿ ಅಂತ ಹೇಳಲ್ಲ, ಐ ಮೀನ್ ಏನು ಫಸ್ಟ್ ಇಯರ್ ಮುಗಿಯೋ ಅಷ್ಟರಲ್ಲಿ ಒಂದು 3 to 4 ಸ್ಮಾಲ್ ಬಿಗಿನರ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ. ಅಂದರೆ ಲೈಕ್ ಇವಾಗ ಕ್ಯಾಲ್ಕುಲೇಟರ್ ಆ್ಯಪ್ ಆಗಿರಲಿ, ಟು ಡೂ ಲಿಸ್ಟ್ ಆಗಿರಲಿ, ಸಿಂಪಲ್ ಗೇಮ್ಸ್ ಆಗಿರಲಿ, ಟಿಕ್ ಟ್ಯಾಕ್ ಟು, ನಂಬರ್ ಗೆಸ್, ಈ ಥರ ಇದೆಲ್ಲ ತುಂಬ ಬೇಸಿಕ್ ಪ್ರಾಜೆಕ್ಟ್. ನೀವು ಇವಾಗಲೇ ಏನು ನಾನು ಮುಂಚೆ ಹೇಳಿದಂಗೆ ಇದೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀರ, ಒಂದು ಬೇಸಿಕ್ ಐಡಿಯಾ ಇದೆ ಅಂದರೆ ಯು ಗೈಸ್ ಕ್ಯಾನ್ ಈಸಿಲಿ ಬಿಲ್ಡ್ ಈ ಥರ ಆ್ಯಪ್ಸ್ನ. ಸೊ ಮೇಕ್ ಶ್ಯೂರ್ ದೇರ್ ಆರ್ ಅ ಲಾಟ್ ಆಫ್ ರಿಸೋರ್ಸಸ್, ಅದನ್ನು ನೋಡಿಕೊಂಡು ಟ್ರೈ ಮಾಡಿ ಅಟ್ಲೀಸ್ಟ್ ಹೇಗೆ ಬಿಲ್ಡ್ ಮಾಡೋದು ಅಂತ. ಅದಾದಮೇಲೆ ಬೇಸಿಕ್ ಪರ್ಸ್ನಲ್ ಪೋರ್ಟ್ಫೋಲಿಯೋ ಪೇಜ್ನ ಸೆಕೆಂಡ್ ಇಯರಲ್ಲೂ ಕೂಡ ಬಿಲ್ಡ್ ಮಾಡಿ, ಪರವಾಗಿಲ್ಲ ಸೆಕೆಂಡ್ ಇಯರಿಗೆ ಬಂದಾಗಲೇ. ಬಟ್ ಮೇಕ್ ಶ್ಯೂರ್ ಯು ಗೈಸ್ ಶುಡ್ ನಿಮ್ಮದೇ ಆದಂಥ ಪರ್ಸ್ನಲ್ ಪೋರ್ಟ್ಫೋಲಿಯೋ ಪೇಜ್ ಇರಬೇಕು. ಸೊ ಮೇಕ್ ಶ್ಯೂರ್ ಒಂದು HTML ಮತ್ತು CSS ಇವೆರಡನ್ನ ಯೂಸ್ ಮಾಡಿಕೊಂಡು, HTML ಆ್ಯಂಡ್ CSS ಇದನ್ನು ಯೂಸ್ ಮಾಡಿಕೊಂಡು ಯು ಗೈಸ್ ವಿಲ್ ಬಿಲ್ಡ್ ಪರ್ಸ್ನಲ್ ಪೋರ್ಟ್ಫೋಲಿಯೋ ಪೇಜ್. ಇದು ತುಂಬ ಬೇಸಿಕ್ ಆಗುತ್ತೆ HTML ಆ್ಯಂಡ್ CSSನ ಯೂಸ್ ಮಾಡಿದ್ರೆ. ಬಟ್ ಅಟ್ಲೀಸ್ಟ್ ಇದನ್ನು ಯೂಸ್ ಮಾಡಿದ್ರೆ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್ ವೆಬ್ ಪೇಜ್ ಹೇಗೆ ವರ್ಕ್ ಆಗುತ್ತೆ, ವೆಬ್ ಡೆವಲಪ್ಮೆಂಟ್ ಅಂದರೆ ಏನು, ಇದೆಲ್ಲ ಅರ್ಥ ಆಗುತ್ತೆ. ಸೊ ಫಾರ್ ದ್ಯಾಟ್ ಯು ಗೈಸ್ ಬಿಲ್ಡ್ ಅ ಸಿಂಪಲ್ ಪೋರ್ಟ್ಫೋಲಿಯೋ ಪೇಜ್. ಅದಾದಮೇಲೆ ಸೆಕೆಂಡ್ ಇಯರಿಗೆ ಹೋದಾಗ ಅದನ್ನ ಇನ್ನೂ ಎನ್ಹ್ಯಾನ್ಸ್ ಮಾಡೋಣ. ನನ್ನ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಟಿಪ್ ಅಂದರೆ, ಇವಾಗ ಟ್ರೆಂಡಿಂಗ್ ಟೆಕ್ನೇ ಫಾಲೋ ಮಾಡ್ಕೊಂಡು ಕೂರ್ಬೇಡಿ, ಬಿಕಾಸ್ ಈವನ್ ಐ ವಾಸ್ ಇನ್ ದಟ್ ಫೇಸ್. ಲೈಕ್ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿತಿದ್ದಾರೆ, ಮಷಿನ್ ಲರ್ನಿಂಗ್ ಕಲಿತಾ ಇದ್ದಾರೆ. ನಾನಿನ್ನೂ ಇದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇನ್ನೂ ಫಂಡಮೆಂಟಲ್ಸ್ ಎಲ್ಲ ಇದು ಮಾಡ್ಕೊಂಡು ಕೂರ್ತಿದ್ದೆ ಅಂತ. ಬಟ್ ನಿಮ್ಮ ಫಂಡಮೆಂಟಲ್ಸ್, ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಇದನ್ನೆಲ್ಲ ಲೈಕ್ ಪ್ರಾಪರಾಗಿ ಸ್ಟ್ರಾಂಗ್ ಮಾಡಿಕೊಂಡ್ರೆ ಯು ಗೈಸ್ ಕ್ಯಾನ್ ಈಸಿಲಿ ಗೋ ವಿತ್ ದ ಟ್ರೆಂಡ್. ಸೊ ಟ್ರೆಂಡ್ ಏನೇ ಹೋಗ್ತಿದ್ರು ಪರವಾಗಿಲ್ಲ, ಡೋಂಟ್ ಚೇಸ್ ದ ಟ್ರೆಂಡ್. ಮೇಕ್ ಶ್ಯೂರ್ ಯು ಗೈಸ್ ಫಾಲೋ ನಾನು ಹೇಳಿದಷ್ಟು ಇನ್ ಫಸ್ಟ್ ಇಯರ್, ಆ್ಯಂಡ್ ನಿಮ್ಮ ಫಂಡಮೆಂಟಲ್ಸ್ ಮತ್ತು ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಯು ಗೈಸ್ ಕ್ಯಾನ್ ಈಸಿಲಿ ಟ್ರೆಂಡ್ ಏನೇ ಇದ್ರೂ ಕೂಡ ಯು ಗೈಸ್ ಕ್ಯಾನ್ ಈಸಿಲಿ ಮ್ಯಾಚ್ ಇಟ್. ಆ್ಯಂಡ್ ಇದೆಲ್ಲ ಕಲ್ತ್ರಿ ಪರವಾಗಿಲ್ಲ, ಬಟ್ ಸಾಫ್ಟ್ ಸ್ಕಿಲ್ ಆ್ಯಂಡ್ ಎಕ್ಸ್ಪೋಜರ್, ಲೈಕ್ ಇದೆಲ್ಲ ಕಲ್ತ್ರೂ ದೇರ್ ಆರ್ ಅ ಫ್ಯೂ ಥಿಂಗ್ಸ್ ಇನ್ ಇಂಟರ್ವ್ಯೂ ದಟ್ ನಿಮ್ಮ ಕಮ್ಯುನಿಕೇಷನ್ ಸ್ಟ್ರಾಂಗ್ ಇರಬೇಕು, ಬೋಲ್ಡ್ ಇರಬೇಕು, ನೀವು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ನಿಮ್ಗೆ ಕ್ಲಾರಿಟಿ ಇರಬೇಕು. ಸೊ ಮೇಕ್ ಶ್ಯೂರ್ ನೀವು ನಿಮ್ಮ ಕಾಲೇಜಲ್ಲಿ ಯಾವುದಾದ್ರೂ ಕೋಡಿಂಗ್ ಕ್ಲಬ್ ಮತ್ತು ಓಪನ್ ಸೋರ್ಸ್ ಕಮ್ಯುನಿಟಿ ಇದ್ದರೆ ಜಾಯ್ನ್ ಆಗಿ. ಬಿಕಾಸ್ ನಂತರ Tier 3 ಕಾಲೇಜ್ ಇದ್ದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಗೈಸ್, ಲೈಕ್ ಇದೆಲ್ಲ ಕೋಡಿಂಗ್ ಕ್ಲಬ್ ಆಗಿರಲಿ, ಓಪನ್ ಸೋರ್ಸ್ ಕಮ್ಯುನಿಟಿ, ಇದೆಲ್ಲ ನಿಮ್ಮ ಕಾಲೇಜಸ್ಸಲ್ಲಿ ಇರಲ್ಲ. ಬಟ್ ಅಟ್ಲೀಸ್ಟ್ ನೀವು ಇನಿಷಿಯೇಟಿವ್ ತಗೊಂಡು ಆ ಕ್ಲಬ್ ಮಾಡಿ ಆ್ಯಂಡ್ ಜಾಯಿನ್ ದೋಸ್ ಕ್ಲಬ್. ಇಫ್ ನೀವೇನಾದ್ರು Tier 2 ಅಥವಾ 1 ಅಲ್ಲಿದ್ದರೆ ಕೋಡಿಂಗ್ ಕ್ಲಬ್ ಮತ್ತು ಓಪನ್ ಸೋರ್ಸ್ ಕಮ್ಯುನಿಟಿನ ಜಾಯ್ನ್ ಆಗಿ. ಆ್ಯಂಡ್ ಆ ಟೆಕ್ ಕಂಟೆಂಟ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯೂಟ್ಯೂಬಲ್ಲಿ ನೋಡಿ, ನ್ಯೂಸ್ ಲೆಟರ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನ್ಯೂಸ್ ಲೆಟರ್ಸ್ನ ಓದಿ. ಆ್ಯಂಡ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅಂತ. ಸೊ ಟೆಕ್ ಕಂಟೆಂಟ್ನ ಯೂಟ್ಯೂಬಲ್ಲಿ, ನ್ಯೂಸ್ ಲೆಟರಲ್ಲಿ ಫಾಲೋ ಮಾಡಿ, ಅಪ್ಡೇಟ್ ಆಗ್ತಾಯಿರಿ. ಆ್ಯಂಡ್ ನೀವು ಫಸ್ಟ್ ಇಯರಿಂದನೇ ಲಿಂಕ್ಡ್ಇನ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ, ಬಿಕಾಸ್ ಐ ಡಿಡ್ ದ ಸೇಮ್. ಲೈಕ್ ತುಂಬ ಜನ ಹೇಳ್ತಾಯಿದ್ರು, ನನಗೂ ಕೂಡ ಫಸ್ಟ್ ಇಯರಲ್ಲಿ ಅರ್ಥ ಆಗಲಿಲ್ಲ ಏನು ಅಂತ. ನಾನೇ ಕೂಡ ಲಿಂಕ್ಡ್ಇನ್ ಹೇಗೆ ಯೂಸ್ ಮಾಡೋದು ಅನ್ನೋ ವೀಡಿಯೋ ಕೂಡ ಹಾಕಿದ್ದೀನಿ. ಸೊ ಮೇಕ್ ಶ್ಯೂರ್ ಯು ಗೈಸ್ ಸಿ ದಟ್ ವೀಡಿಯೋ ಆಲ್ಸೋ. ಸೊ ಲಿಂಕ್ಡ್ಇನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಸೀನಿಯರ್ಸ್ ಆಗಿರಲಿ ಅಥವಾ ನಿಮ್ಮ ಕಾಲೇಜಲ್ಲಿ ಮುಂಚೆ ಓದಿರೋರು ಯಾರಿದ್ದಾರೆ, ಅವರು ಟೆಕ್ ರೋಲ್ಸಲ್ಲಿ ಇದ್ದರೆ ಅವರಿಗೆ ಕನೆಕ್ಷನ್ ಮಾಡ್ಕೊಳ್ಳಿ, ಓಕೆನಾ? ಸೊ ದಟ್ಸ್ ಇಟ್. ಸೊ ನಾನು ಏನು ಹೇಳಿದೆ ಇಷ್ಟನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಯು ಗೈಸ್ ಆರ್ ಗುಡ್ ಟು ಗೋ. ಫಸ್ಟ್ ಇಯರಲ್ಲಿ ತುಂಬಾ ಜಾಸ್ತಿ ಕಲ್ತಿದ್ದಿರ್ತೀರ. ಸೊ ಸೆಕೆಂಡ್ ಇಯರಲ್ಲಿ ಈಸಿಯಾಗಿ ಕಾಂಪೀಟ್ ಮಾಡ್ಬೋದು ಆ್ಯಂಡ್ ಥರ್ಡ್ ಇಯರ್ಗೆ ಪ್ಲೇಸ್ ಆಗ್ಬೋದು. ಸೊ ಮೇಕ್ ಶ್ಯೂರ್ ನಾನು ಹೇಳಿದಷ್ಟು ಕರೆಕ್ಟಾಗಿ ಫಾಲೋ ಮಾಡ್ತೀರಾ ಅಂತ.